ತರ್ಪಣೆ ಅಂದರೆ ತೃಪ್ತಿರಸ್ತು, ತೃಪ್ತಿಯಾಗಲಿ ಅಂತ ಅಷ್ಟೇ. ಈಗ ವೈದಿಕವಾದಂಥ ತರ್ಪಣಗಳು ಬೇರೆ, ಇಲ್ಲಿ ಸಮಷ್ಟಿ ಭಾವದ ದೇಶ ರಾಷ್ಟ್ರ ಭಾವದಿಂದ ಮಾಡುವಂಥ ತರ್ಪಣ ಏನಿದೆ ಅದು ಅವನಿಗೆ ಸಂಬಂಧಪಟ್ಟದ್ದಲ್ಲ. ಅವ ಇಲ್ಲಿ ನೆಪ ಮಾತ್ರ. ಯಾರು ತರ್ಪಣ ಬಿಡ್ತಾನೆ ಅವ ಇಲ್ಲಿ ನಾನೊಬ್ಬ ನೆಪ ಮಾತ್ರ. ಅಲ್ಲಿ ಮೃತ ಹೊಂದಿರತಕ್ಕಂಥ ಒಬ್ಬ ಯಾವ ದಿವ್ಯಾತ್ಮ ಇದ್ದಾನೆ ಅವ ಯಾವ ಲೋಕ ಪ್ರಾಪ್ತಿಯಾಗಬೇಕು ಆ ಪರಮಾತ್ಮ ಆ ಲೋಕಕ್ಕೆ ಅವನನ್ನು ಕಳುಹಿಸ್ತೀವಿ, ಅವನಿಗೆ ಸದ್ಗತಿ ಆಗಲಿ ಅಂತ ಒಳ್ಳೆಯ ಭಾವದಲ್ಲಿ ನೀರನ್ನು ಬಿಡುವಂಥದ್ದು. ಆಮೇಲೆ ಈ ಪಿಂಡದಾನ ಇತ್ಯಾದಿಗಳು ಯಾವುದೂ ಇಲ್ಲ. ಗೀತಾ ತ್ರಿಷ್ಟುಪ ಹೋಮದಿಂದ ಅವರಿಗಿರ್ತಕ್ಕಂಥ ಅಕಾಲಿಕ ಮರಣ ದೋಷ ನಿವೃತ್ತಿ ಆಗಲಿ, ಸದ್ಗತಿ ಪ್ರಾಪ್ತಿಯಾಗಲಿ. ಇನ್ನು ಈ ರೀತಿಯಾದಂಥ ಒಂದು ಅಸಂಗತಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಹೇಳುವಂಥ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಪಾರಮಾರ್ಥಿಕ ತತ್ವವೇ ಇಲ್ಲಿ. ನಚಿಕೇತ ಮತ್ತು ಯಮನ ಸಂವಾದದ ಯಾವ ಪಾರಮಾರ್ಥಿಕ ತತ್ವ ಇದೆ, ಕಠೋಪನಿಷತ್ತಿನ ಯಾವ ತತ್ವ ಇದೆ, ಆ ತತ್ವವನ್ನು ಮುಂದಿಟ್ಟುಕೊಂಡು ಮಾಡಿದಂಥ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ. ಅವರಿಗೆ ಸದ್ಗತಿ ಆಗಲಿ. ತ್ರಿಷ್ಟುಪ ಬಗ್ಗೆ ಒಂದು ನಿಮಿಷದಲ್ಲಿ. ಗೀತಾ ತ್ರಿಷ್ಟುಪ ಭಗವದ್ಗೀತೆಯಲ್ಲೇ ಬರುವಂಥ ಮಂತ್ರ. ಅದು ಶ್ರೀಕೃಷ್ಣ ಪರಮಾತ್ಮನೆ ಹೇಳಿದಂಥದ್ದು. ಯಾರ್ಯಾರಿಗೆ ಅಕಾಲ ಮರಣ ಬರುತ್ತೋ, ಯಾರ್ಯಾರಿಗೆ ಯಾವ್ಯಾವ ಆತ್ಮಗಳಿಗೆ ಸದ್ಗತಿ ಬೇಕಾಗಿದೆಯೋ ಈ ಮಂತ್ರದಿಂದ ಪಠನ ಮಾಡಿ, ಈ ಮಂತ್ರ ಹೋಮ ಮಾಡಿ ಅಂತ ಅವನು ಹೇಳ್ಕೊಂಡಿದ್ದಾನೆ. ಆ ಮಂತ್ರಕ್ಕಷ್ಟಿರುವಂಥ ಪ್ರಾಶಸ್ತ್ಯ ಅದು. ಹಾಗಾಗಿ ಎಲ್ಲ ಜೀವಾತ್ಮಗಳಿಗೂ ನಮಿಸುವಂಥ ಒಂದು ಮಂತ್ರ ಅದು ಇವತ್ತು ಗೀತಾ ತ್ರಿಷ್ಟುಪ್ ಮಂತ್ರ ಅಂತ ಹೇಳಿ ಮೋಕ್ಷದಾಯಕ ಮಂತ್ರ ಅಂತ ಹೇಳಿಸ್ಕೊಂಡಿದೆ. ಆ ಮಂತ್ರದಿಂದ ಹೋಮ ಮಾಡಿದ್ದೇವೆ ಅಷ್ಟೇ.